ವಿಶ್ವ ಸುಂದರಿಯರ ದೇಶ ಅಂತಾನೆ ಹೆಸರುವಾಸಿಯಾಗಿರುವ ವೆನೆಜುವೆಲಾ ಜಗತ್ತಿಗೆ ಬರೋಬ್ಬರಿ 7 ಮಿಸ್ ಯೂನಿವರ್ಸ್, 6 ಮಿಸ್ ವರ್ಲ್ಡ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಸೌಂದರ್ಯ ರಾಣಿಯರನ್ನ ನೀಡಿದೆ. ಆದರೆ ಈ ಬ್ಯೂಟಿಫುಲ್ ಕಥೆಯ ಹಿಂದಿರುವಂಥ ಕರಾಳತೆ ಬೆಚ್ಚಿಬಿಡಿಸುತ್ತೆ. ಬಾಲ್ಯದ ತರಬೇತಿಯಿಂದ ಹಿಡಿದು ಪ್ಲಾಸ್ಟಿಕ್ ಸರ್ಜರಿ, ಬಡತನ, ಲೈಂಗಿಕ ಶೋಷಣೆ, ಮಾನವ ಕಳ್ಳಸಾಗಣೆವರೆಗೆ ಒಂದಕ್ಕೊಂದು ಅಂಟಿಕೊಂಡ ಕಬ್ಬಿಣದ ಸರಳುಗಳು ಮಹಿಳೆಯರ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ. ಸೌಂದರ್ಯವನ್ನೇ ಸರಕಾಗಿ ಪರಿವರ್ತಿಸುವ ಈ ಅಮಾನವೀಯ ಉದ್ಯಮದ ಮೂಲವನ್ನ ಕೆದಕಬೇಕಾಗಿದೆ. ಒಂದು ದೇಶವನ್ನ ಜಗತ್ತು ಹೇಗೆ ನೆನಪಿಸಿಕೊಳ್ಳುತ್ತೆ? ಅದರ ಆರ್ಥಿಕ ಶಕ್ತಿಯಿಂದಾನೋ, ವಿಜ್ಞಾನ ತಂತ್ರಜ್ಞಾನ ಸಾಧನೆಗಳಿಂದಾನೋ ಅಥವಾ ಕ್ರೀಡಾ ಸಾಧನೆಗಳಿಂದಾನೋ ಗುರುತಿಸಿ ಗೌರವಿಸುತ್ತೆ. ಲ್ಯಾಟಿನ್ ಅಮೆರಿಕಾದ ಪುಟ್ಟ ರಾಷ್ಟ್ರ ವೆನೆಜುವೆಲಾವನ್ನ ಜಗತ್ತು ನೆನಪಿಸಿಕೊಳ್ಳೋಕೆ ಮುಖ್ಯ ಕಾರಣ ಅಲ್ಲಿ ನಡೆಯುವ ಸೌಂದರ್ಯ ಸ್ಪರ್ಧೆಗಳಂತಂದ್ರೆ ನಂಬಲೇಬೇಕು. ವಿಶ್ವದ ಅನೇಕ ರಾಷ್ಟ್ರಗಳು 1 ಅಥವಾ 2 ಬಾರಿ ಮಾತ್ರ ವಿಶ್ವ ಸುಂದರಿಯ ಕಿರೀಟ ಗೆದ್ದಿದ್ರೆ ವೆನೆಜುವೆಲಾ ಮಾತ್ರ 7 ಮಿಸ್ ಯೂನಿವರ್ಸ್, 6 ಮಿಸ್ ವರ್ಲ್ಡ್, 6 ಮಿಸ್ ಇಂಟರ್ನ್ಯಾಷನಲ್ ಹಾಗೂ 2 ಮಿಸ್ ಅರ್ತ್ ಕಿರೀಟಗಳನ್ನು ತನ್ನದಾಗಿಸಿಕೊಂಡಿದೆ. ಕೇವಲ 3 ಕೋಟಿಯಷ್ಟು ಜನಸಂಖ್ಯೆ ಇರುವಂತಹ ಈ ದೇಶಕ್ಕೆ ಇದು ಅಸಾಮಾನ್ಯ ಸಾಧನೆಯೇ ಸರಿ. ಈ ಕಾರಣಕ್ಕಾಗಿ ವೆನೆಜುವೆಲಾವನ್ನ ಹಲವು ವರ್ಷಗಳಿಂದ ದ ಬ್ಯೂಟಿ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಮತ್ತು ಬ್ಯೂಟಿ ಫ್ಯಾಕ್ಟರಿ ಅಂತೆಲ್ಲ ಬಣ್ಣಿಸಲಾಗುತ್ತೆ. ಆದರೆ ಈ ಸೌಂದರ್ಯದ ವೈಭವದ ಹಿಂದೆ ಮಾನವೀಯ ದುರಂತವೊಂದು ಮೌನವಾಗಿ ಬೆಳೆದು ಹೆಮ್ಮರವಾಗಿರುವಂತಹ ಮತ್ತೊಂದು ಕಥೆನೂ ಇದೆ. ಅದು ರ್ಯಾಂಪ್ಗಳ ಮೇಲಿನ ನಡಿಗೆ, ಕೃತಕ ನಗು, ಝಗಮಗಿಸುವಂಥ ಬೆಳಕು ಅಥವಾ ಕಿರೀಟವನ್ನು ವರ್ಗಾಯಿಸೋದರ ಕತೆ ಮಾತ್ರ ಅಲ್ಲ, ಬಾಲ್ಯದಿಂದಾನೇ ತರಬೇತಿ ನೆಪದಲ್ಲಿ ಆರಂಭವಾಗುವಂಥ ದೇಹದಂಡನೆ, ಪರಿಪೂರ್ಣ ಸೌಂದರ್ಯದ ಹೆಸರಲ್ಲಿ ನಡೆಯುವ ಇಡೀ ದೇಹದ ರೂಪಾಂತರ, ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆಗಳ ಒತ್ತಡ, ಬಡತನದ ದುರುಪಯೋಗ, ಜೀವನ ಪರ್ಯಂತ ಕಾಡುವ ಆರೋಗ್ಯ ಸಮಸ್ಯೆ, ಲೈಂಗಿಕ ಶೋಷಣೆ ಮತ್ತು ಮಾನವ ಕಳ್ಳಸಾಗಣೆವರೆಗೆ ವಿಸ್ತರಿಸಿರುವ ಗ್ಲಾಮರ್ ಉದ್ಯಮದ ಕರಾಳ ಮುಖದ ಕತೆ. ಮಹಿಳೆಯ ದೇಹವನ್ನ ನಿರಂತರವಾಗಿ ತಿದ್ದಿ ತೀಡಿ ಮಾರಾಟ ಮಾಡಿ ಕೊನೆಗೆ ಅದನ್ನೇ ಆಕೆಯ ಅಸ್ತಿತ್ವವನ್ನಾಗಿ ಪರಿವರ್ತಿಸುವ ಉದ್ಯಮದ ನಗ್ನ ಸತ್ಯ ಇದು. ವೆನೆಜುವೆಲಾದಲ್ಲಿ ಸೌಂದರ್ಯ ಸ್ಪರ್ಧೆಯನ್ನು ರಾಷ್ಟ್ರೀಯ ಸಂಸ್ಕೃತಿಯ ಭಾಗ ಅಂತಾನೆ ಪರಿಗಣಿಸಲಾಗುತ್ತೆ. ಭಾರತದಲ್ಲಿ ಕ್ರಿಕೆಟ್ಗೆ ಇರುವ ಸ್ಥಾನಮಾನವೇ ಅಲ್ಲಿ ಮಿಸ್ ವೆನೆಜುವೆಲಾ ಸ್ಪರ್ಧೆಗೂ ಇದೆ. ಈ ಸಂಸ್ಕೃತಿ ಎಷ್ಟು ಆಳವಾಗಿ ಬೇರೂರಿದೆ ಅಂತಂದರೆ, ಸಾವಿರಾರು ಹೆಣ್ಮಕ್ಳು ಬಾಲ್ಯದಲ್ಲಿಯೇ ನಾನು ಮಿಸ್ ವೆನೆಜುವೆಲಾ ಅನ್ನೋ ಕನಸಿನ ಜೊತೆಗೇ ಬೆಳೀತಾರೆ. 4 ಅಥವಾ 5 ವರ್ಷದ ವಯಸ್ಸಿನಲ್ಲೇ ಬ್ಯೂಟಿ ಅಕಾಡೆಮಿಗಳಿಗೆ ಸೇರಿಸಲಾಗುತ್ತೆ. ಅಲ್ಲಿ ಕ್ಯಾಟ್ ವಾಕ್, ನಗೋದು, ವೇದಿಕೆಯ ಮೇಲಿನ ನಡವಳಿಕೆ, ದೇಹದ ಭಂಗಿ, ಫೋಟೋಸ್ಗೆ ಪೋಸ್ ಕೊಡೋದು, ಈ ಎಲ್ಲ ವಿಧಾನ ಸೇರಿದಂತೆ ಅನೇಕ ಕೌಶಲ್ಯಗಳನ್ನು ಕಲಿಸಲಾಗತ್ತೆ. 10-12 ವರ್ಷದ ಹೊತ್ತಿಗೆ ಅವರ ಇಡೀ ದೇಹ ವಿನ್ಯಾಸದ ಮೇಲೆ ನಿಗಾ ಆರಂಭ ಆಗತ್ತೆ. ಬಾಲ್ಯವನ್ನು ಅನುಭವಿಸಬೇಕಾದಂಥ ವಯಸ್ಸಲ್ಲಿ ಆ ಮಕ್ಕಳು ತಮ್ಮ ದೇಹವನ್ನು ಪರಿಶೀಲಿಸಿಕೊಳ್ಳುವ ಮನಸ್ಥಿತಿಗೆ ತಳ್ಳಲ್ಪಟ್ಟಿರ್ತಾರೆ. ಸ್ವಾಭಾವಿಕ ಸೌಂದರ್ಯಕ್ಕಿಂತ ರೂಪಿಸಿದ ಸೌಂದರ್ಯಕ್ಕೆ ಹೆಚ್ಚು ಮೌಲ್ಯವನ್ನು ನೀಡಲಾಗತ್ತೆ ಅನ್ನೋದು ವೆನೆಜುವೆಲಾದ ಸೌಂದರ್ಯ ಉದ್ಯಮದ ವಿರುದ್ಧ ಇರುವಂಥ ಆರೋಪ. ಈ ವ್ಯವಸ್ಥೆಯ ಹಿಂದಿರುವಂತಹ ಪ್ರಮುಖ ವ್ಯಕ್ತಿ ಓಸ್ಮೆಲ್ ಸೌಸಾ. ಇವರನ್ನ ಬ್ಯೂಟಿ ಜಾರ್ ಅಥವಾ ಕಿಂಗ್ ಆಫ್ ಬ್ಯೂಟಿ ಅಂತ ಕರೆಯಲಾಗತ್ತೆ. ಸುಮಾರು 4 ದಶಕಗಳ ಕಾಲ ಮಿಸ್ ವೆನೆಜುವೆಲಾ ಸಂಸ್ಥೆಯನ್ನು ಮುನ್ನಡೆಸಿದ ಓಸ್ಮೆಲ್ ದೇಶವನ್ನು ವಿಶ್ವದ ಸೌಂದರ್ಯ ಮಹಾಶಕ್ತಿಯನ್ನಾಗಿ ರೂಪಿಸಿದ ವ್ಯಕ್ತಿ ಅಂತ ಕರೆಸ್ಕೊಳ್ತಾರೆ. ಅವರ ದೃಷ್ಟಿಯಲ್ಲಿ ಸ್ವಾಭಾವಿಕ ಸೌಂದರ್ಯ ಸಾಕಾಗೋದಿಲ್ಲ, ಅದನ್ನು ಪರಿಪೂರ್ಣಗೊಳಿಸ್ಬೇಕಂತೆ. ಅದಕ್ಕಾಗಿಯೇ ದಂತ ಚಿಕಿತ್ಸೆಗಳು, ಮೂಗಿನ ಆಕಾರ ಬದಲಾವಣೆ, ಸ್ತನಗಳ ಇಂಪ್ಲಾಂಟ್, ತುಟಿ ತಿದ್ದುಪಡಿ, ರಿಫೋಸಕ್ಷನ್ ಅಂದರೆ ಹೊಟ್ಟೆ, ಸೊಂಟ ಮತ್ತು ತೊಡೆಗಳಲ್ಲಿ ಸಂಗ್ರಹ ಆಗಿರುವಂಥ ಹೆಚ್ಚುವರಿ ಕೊಬ್ಬನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಹೀರ್ಕೊಂಡು ದೇಹವನ್ನು ಹೆಚ್ಚು ತೆಳ್ಳಗೆ ಹಾಗೂ ನಿರ್ದಿಷ್ಟ ಆಕಾರಕ್ಕೆ ತರುವಂಥ ಒಂದು ಶಸ್ತ್ರಚಿಕಿತ್ಸೆ ಮುಂತಾದವುಗಳು ಸೌಂದರ್ಯ ಸ್ಪರ್ಧೆಯ ಸಾಮಾನ್ಯ ಭಾಗವಾಗಿ ಪರಿಣಮಿಸಿದವು. ಬಹುತೇಕ ಮಾಡೆಲ್ಗಳಿಗೆ ಈ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳುವ ಒತ್ತಡ ಇರುತ್ತೆ. ಸ್ಪರ್ಧಿಗಳು ತಮ್ಮ ದೇಹದ ಯಾವುದೇ ಭಾಗವನ್ನು ಹಾಗೇನೆ ಉಳಿಸ್ಕೊಳ್ಳೋ ಪರಿಸ್ಥಿತಿನೇ ಇರೋದಿಲ್ಲ. ಮೂಗು ಸರಿ ಇಲ್ಲ, ಸೊಂಟ ಅಗಲ ಇದೆ, ತುಟಿ ಚಿಕ್ಕದಾಯಿತು, ಮುಖ ಹೆಚ್ಚು ದುಂಡದಾಗಿದೆ ಅಂತ ನೆಪವೊಡ್ಡಿ ಒಂದಾದ ಮೇಲೊಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕಾಗತ್ತೆ. ಕೆಲ ಸಂದರ್ಭಗಳಲ್ಲಿ ತೂಕ ಕಡಿಮೆ ಮಾಡೋಕೆ ಹೊಟ್ಟೆಯ ಶಸ್ತ್ರಚಿಕಿತ್ಸೆ, ನಾಲಿಗೆಗೆ ವಿಶೇಷ ಜಾಲರಿ ಹೊಲಿಯುವಂಥ ಅಪಾಯಕಾರಿ ವಿಧಾನಗಳೂ ವರದಿಯಾಗಿದೆ. ಕೆಲವು ಕುಟುಂಬಗಳು ತಮ್ಮ ಹೆಣ್ಮಕ್ಳಿಗೆ ಎತ್ತರ ಹೆಚ್ಚಾಗಬೇಕು ಅಂತ ಬಾಲ್ಯದಲ್ಲೇ ಹಾರ್ಮೋನ್ ಇಂಜೆಕ್ಷನ್ ಅನ್ನು ಕೊಡಿಸಿದ ಘಟನೆಗಳೂ ದಾಖಲಾಗಿದೆ. ಮಹಿಳೆಯ ವ್ಯಕ್ತಿತ್ವ, ಶಿಕ್ಷಣ, ಬುದ್ಧಿವಂತಿಕೆ ಅಥವಾ ಪ್ರತಿಭೆಗಿಂತ ಮೊದಲು ಆಕೆಯ ದೇಹವನ್ನು ಅಳೆಯಲಾಗುತ್ತೆ. ಪ್ರತಿಯೊಂದು ಅಂಗವನ್ನು ಒಂದು ಉತ್ಪನ್ನದಂತೆ ಪರಿಶೀಲಿಸಿ ಬೇಕಾದರೆ ಅವರಿಗನುಕೂಲವಾಗುವಂತೆ ತಿದ್ದುಪಡಿ ಮಾಡಿದ ನಂತರವೇ ಜಗತ್ತಿನ ಮುಂದೆ ಪ್ರದರ್ಶಿಸಲಾಗುತ್ತೆ.
ವಿಶ್ವ ಸುಂದರಿಯರ ಕಿರೀಟಿಗಳ ಹಿಂದಿರೋದಂತೂ ಒಂದು ಬೃಹತ್ ಉದ್ಯಮ, ಲಕ್ಷಾಂತರ ಡಾಲರ್ಗಳ ಮಾರುಕಟ್ಟೆ, ಬಡತನದಿಂದ ಹೊರಬರುವ ಕನಸು ಕಾಣುವಂತಹ ಕುಟುಂಬಗಳು ಮತ್ತು ಆ ಕನಸನ್ನ ಮಾರಾಟಕ್ಕಿಡುವಂತಹ ಸಂಸ್ಥೆಗಳ ಒಂದು ಜಾಲ. ಒಂದ್ ಕಡೆ ವಿಶ್ವದ ಅತ್ಯಂತ ಸುಂದರ ಮಹಿಳೆಯರನ್ನ ರೂಪಿಸೋ ದೇಶ, ಮತ್ತೊಂದು ಕಡೆ ಆರ್ಥಿಕ ಕುಸಿತ, ಅಪರಾಧ, ವಲಸೆ ಮತ್ತು ಮಹಿಳೆಯರ ಶೋಷಣೆಯ ಆರೋಪಗಳಿಂದ ಜರ್ಜರಿತವಾಗಿರುವಂತಹ ಸಮಾಜ. ಈ ಎರಡೂ ಮುಖಗಳು ಸೇರಿನೇ ಇಂದಿನ ವೆನೆಜುವೆಲಾದ ನಿಜವಾದ ಚಿತ್ರಣ ಕಟ್ಕೊಡುತ್ತೆ. ಪ್ರಭಾವಿ ಉದ್ಯಮಿಗಳು, ರಾಜಕಾರಣಿಗಳು, ಶ್ರೀಮಂತ ವ್ಯಕ್ತಿಗಳ ಜೊತೆಗೆ ಬೆಸೆದುಕೊಂಡಿರುವಂತಹ ಜಾಲ ಬ್ಯೂಟಿ ಪ್ಯಾಜೆಂಟ್ ಮುಖವಾಡವನ್ನು ಹೊತ್ತು ಕಾರ್ಯನಿರ್ವಹಿಸುತ್ತೆ ಅನ್ನೋ ಆರೋಪಗಳನ್ನು ವರ್ಷಗಳ ಕಾಲ ವೆನೆಜುವೆಲಾದ ಮಾಧ್ಯಮಗಳು, ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ಮಾಜಿ ಸ್ಪರ್ಧಿಗಳು ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ. ಸ್ಪರ್ಧೆಯಲ್ಲಿ ಮುಂದುವರಿಬೇಕಾದ್ರೆ, ಅಂತಾರಾಷ್ಟ್ರೀಯ ವೇದಿಕೆಗೆ ತಲುಪಬೇಕಾದ್ರೆ ಅಥವಾ ಮಾಡಲಿಂಗ್ ಕ್ಷೇತ್ರದಲ್ಲಿ ಅವಕಾಶ ಪಡಿಬೇಕಾದ್ರೆ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಬೆಳೆಸಬೇಕು ಅನ್ನೋ ಒತ್ತಡ ಅನೇಕ ಯುವತಿಯರ ಮೇಲೆ ಬೀಳತ್ತೆ ಅಂತ ಕೂಡ ಹೇಳಲಾಗತ್ತೆ. ಇನ್ನು ಕೆಲವರು ಇದನ್ನ ಸ್ಪಾನ್ಸರ್ಶಿಪ್ ಅಂತ ಕರೀತಾರೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅದು ಆರ್ಥಿಕ ಸಹಾಯ ಮಾತ್ರ ಆಗಿರೋದಿಲ್ಲ, ಹಣದಿಂದ ಮಹಿಳೆಯ ದೇಹ ಕೊಳ್ಳುವ ಕೊಳಕು ಪ್ರವೃತ್ತಿಯಾಗಿರುತ್ತೆ. 2018ರಲ್ಲಿ ನಡೆದ ಮಿಸ್ ವೆನೆಜುವೆಲಾ ಹಗರಣ ಈ ವ್ಯವಸ್ಥೆಯ ಕರಾಳ ಮುಖವನ್ನು ಜಗತ್ತಿನ ಮುಂದೆ ಬಿಚ್ಚಿಟ್ಟಿತ್ತು. ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಅಥವಾ ವಿಜೇತರಾಗಿದ್ದಂಥ ಕೆಲವು ಯುವತಿಯರು, ಶ್ರೀಮಂತ ಉದ್ಯಮಿಗಳು ಮತ್ತು ರಾಜಕೀಯ ಪ್ರಭಾವಿಗಳು ದೇಶದ ಪ್ರವಾಸಗಳಿಗೆ ಕರೆದೊಯ್ಯೋದು, ದುಬಾರಿ ಉಡುಗೊರೆಗಳು ಹಾಗೂ ಐಷಾರಾಮಿ ಜೀವನದ ಆಮಿಷ ಒಡ್ಡೋದು, ಅದಕ್ಕೆ ಪ್ರತಿಯಾಗಿ ಲೈಂಗಿಕ ಸಂಬಂಧಕ್ಕೆ ಒತ್ತಾಯಿಸೋದು ಮುಂತಾದ ಗಂಭೀರ ಆರೋಪಗಳು ಹೊರಬಿದ್ದಿದ್ವು. ಈ ಬೆಳವಣಿಗೆಯ ನಂತರ ಮಿಸ್ ವೆನೆಜುವೆಲಾ ಸಂಸ್ಥೆ ಹಲವು ತಿಂಗಳುಗಳ ಕಾಲ ತನ್ನ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಬೇಕಾಯಿತು ಮತ್ತು ಆಂತರಿಕ ತನಿಖೆಯನ್ನು ಶುರು ಮಾಡಬೇಕಾಯಿತು. ವೆನೆಜುವೆಲಾದ ರಾಜಕೀಯ ಮತ್ತು ಆರ್ಥಿಕ ಬಿಕ್ಕಟ್ಟು ಈ ಸಮಸ್ಯೆಯನ್ನು ಇನ್ನಷ್ಟು ಗಂಭೀರಗೊಳಿಸಿತು. ಉದ್ಯೋಗ, ಆಹಾರ ಮತ್ತು ಭದ್ರತೆಯ ಕೊರತೆಯಿಂದ ಲಕ್ಷಾಂತರ ಜನ ದೇಶವನ್ನು ತೊರೆದ್ರು. ವಿಶ್ವಸಂಸ್ಥೆಯ ಪ್ರಕಾರ ವೆನೆಜುವೆಲಾದಿಂದ ನಡೆದ ವಲಸೆ ಅಮೆರಿಕ ಖಂಡದ ಇತಿಹಾಸದಲ್ಲೇ ಅತಿ ದೊಡ್ಡ ಮಾನವ ವಲಸೆಗಳಲ್ಲಿ ಒಂದಾಗಿದೆ. ಈ ಸಂಕಷ್ಟದ ನಡುವೆ ಮಾಡಲಿಂಗ್, ಸಿನಿಮಾ ಅಥವಾ ವಿದೇಶದಲ್ಲಿ ಉತ್ತಮ ಬದುಕಿನ ಭರವಸೆ ನೀಡುವ ಏಜೆಂಟ್ಗಳ ಸಂಖ್ಯೆ ಹೆಚ್ಚಾಯಿತು. ಮಾನವ ಹಕ್ಕುಗಳ ಸಂಘಟನೆಗಳ ಪ್ರಕಾರ ಇಂಥ ಆಮಿಷಗಳನ್ನು ನಂಬಿ ದೇಶ ತೊರೆದ ಹಲವಾರು ಯುವತಿಯರು ನಂತರ ಮಾನವ ಕಳ್ಳಸಾಗಣೆ, ಲೈಂಗಿಕ ಶೋಷಣೆ ಮತ್ತು ಬಲವಂತದ ವೇಶ್ಯಾವಾಟಿಕೆ ಜಾಲಗಳಲ್ಲಿ ಸಿಲುಕಿದ ಪ್ರಕರಣಗಳು ದಾಖಲಾಗಿದೆ. ಮಾಡೆಲ್ ಅಥವಾ ಹಾಸ್ಟೆಸ್ ಕೆಲಸದ ಹೆಸರಲ್ಲಿ ಕರೆದುಕೊಂಡು ಹೋಗಿ ನಂತರ ಅವರ ಪಾಸ್ಪೋರ್ಟ್ಗಳನ್ನು ವಶಪಡಿಸಿಕೊಂಡು ದೈಹಿಕ ಹಾಗೂ ಮಾನಸಿಕ ಶೋಷಣೆಗೆ ಒಳಪಡಿಸಿದ ಅನೇಕ ಪ್ರಕರಣಗಳನ್ನು ತನಿಖಾ ವರದಿಗಳು ಉಲ್ಲೇಖಿಸಿದೆ. ವರ್ಷಗಳ ಕಾಲ ತಮ್ಮ ದೇಹವನ್ನು ನಿರಂತರವಾಗಿ ಬದಲಾಯಿಸಿಕೊಳ್ಳುವಂಥ ಮಹಿಳೆಯರು ವಯಸ್ಸು ಹೆಚ್ಚಾದಂತೆ ಅವರ ಬೆಲೆ ತೆತ್ತೋಕೆ ಆರಂಭಿಸ್ತಾರೆ. ಸ್ತನಗಳ ಸಿಲಿಕಾನ್ ಇಂಪ್ಲಾಂಟ್ಗಳ ಸಮಸ್ಯೆ, ಲಿಫೋಸಕ್ಷನ್ನ ಅಡ್ಡ ಪರಿಣಾಮಗಳು, ಪದೇ ಪದೇ ಮಾಡಿಸಿಕೊಂಡ ಕಾಸ್ಮೆಟಿಕ್ ಶಸ್ತ್ರಚಿಕಿತ್ಸೆ ಪರಿಣಾಮ, ಹಾರ್ಮೋನ್ ಚಿಕಿತ್ಸೆಯಿಂದ ಉಂಟಾಗುವಂಥ ಆರೋಗ್ಯ ತೊಂದರೆಗಳು. ಇವೆಲ್ಲವೂ ಕೆಲವರ ಜೀವನದ ಭಾಗವಾಗಿಬಿಡುತ್ತೆ. ಶಸ್ತ್ರಚಿಕಿತ್ಸೆಯ ಮೂಲಕ ಪರಿಪೂರ್ಣ ಸೌಂದರ್ಯ ಅಂತ ಘೋಷಿಸಲ್ಪಟ್ಟ ದೇಹ ಕೆಲವೇ ವರ್ಷಗಳಲ್ಲಿ ನೋವಿನ ಗೂಡಾಗಿ ಬದಲಾಗುತ್ತೆ. ಇನ್ನು ವೈದ್ಯಕೀಯ ತಜ್ಞರ ಪ್ರಕಾರ ಸೌಂದರ್ಯಕ್ಕಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ದೇಹದ ಮೇಲೆ ಶಸ್ತ್ರಚಿಕಿತ್ಸೆ ನಡೆದರೆ ಅದರ ಅಪಾಯವೂ ಅಷ್ಟೇ ಹೆಚ್ಚಾಗುತ್ತೆ. ಸ್ತನಗಳ ಸಿಲಿಕಾನ್ ಇಂಪ್ಲಾಂಟ್ನಿಂದ ವರ್ಷಗಳ ನಂತರ ಸಿಲಿಕಾನ್ ಸೋರಿಕೆಯಾಗೋದು, ಗಟ್ಟಿಯಾಗೋದು, ತೀವ್ರ ನೋವು, ಸೋಂಕು, ಚರ್ಮದ ಸಂವೇದನೆ ಕಡಿಮೆ ಆಗೋದು ಮತ್ತು ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಬೇಕಾದಂಥ ಪರಿಸ್ಥಿತಿಯೂ ಎದುರಾಗಬಹುದು. ಕೆಲವು ಅಧ್ಯಯನಗಳು ಕೆಲವು ರೀತಿಯ ಇಂಪ್ಲಾಂಟ್ಗಳಿಗೆ ಸಂಬಂಧಿಸಿದ ಅಪರೂಪದ ಲಿಂಫೋಮಾ ಕ್ಯಾನ್ಸರ್ಗಳನ್ನು ಇದರ ಅಪಾಯವನ್ನು ಸಹ ಉಲ್ಲೇಖಿಸಿದೆ. ಲಿಫೋಸಕ್ಷನ್ನ ಅಡ್ಡ ಪರಿಣಾಮವಾಗಿ ಅತಿಯಾದ ರಕ್ತಸ್ರಾವ, ರಕ್ತ ಹೆಪ್ಪುಗಟ್ಟುವಿಕೆ, ದೇಹದಲ್ಲಿ ದ್ರವದ ಅಸಮತೋಲನ, ಕೊಬ್ಬಿನ ಕಣಗಳು ರಕ್ತನಾಳಗಳಿಗೆ ಸೇರಿ ಶ್ವಾಸಕೋಶವನ್ನು ತಲುಪುವಂಥ ಫ್ಯಾಟ್ ಎಂಬಾಲಿಸಮ್ ಎಂಬ ಮಾರಣಾಂತಿಕ ಸ್ಥಿತಿ, ನರಗಳಿಗೆ ಹಾನಿ, ಚರ್ಮದ ಅಸಮತೋಲನ ಮತ್ತು ಶಾಶ್ವತ ದೈಹಿಕ ಗುರುತುಗಳು ಉಂಟಾಗಬಹುದು. ಮೂಗಿನ ಆಕಾರ ಬದಲಾಯಿಸುವಂಥ ರೈನೋಪ್ಲಾಸ್ಟಿ ನಂತರ ಕೆಲವರಿಗೆ ಉಸಿರಾಟದ ತೊಂದರೆ, ಮೂಗಿನ ಒಳಭಾಗದ ಹಾನಿ, ನಿರಂತರ ಊತ, ವಾಸನೆ ಗ್ರಹಿಸುವ ಸಾಮರ್ಥ್ಯ ಕುಂಠಿತವಾಗುವುದು ಹಾಗೂ ನಿರೀಕ್ಷಿತ ಫಲಿತಾಂಶ ಸಿಗದ ಕಾರಣ ಮರುಶಸ್ತ್ರಚಿಕಿತ್ಸೆಗೆ ಒಳಗಾಗುವಂಥ ಪರಿಸ್ಥಿತಿ ಎದುರಾಗಬಹುದು. ಇನ್ನು ಹಾರ್ಮೋನ್ ಚಿಕಿತ್ಸೆಗಳು ಇನ್ನೂ ಅಪಾಯಕಾರಿ. ಇನ್ನು ಎತ್ತರ ಹೆಚ್ಚಿಸೋಕೆ ಮತ್ತು ಪ್ರೌಢಾವಸ್ಥೆಯನ್ನು ತಡಗೊಳಿಸೋಕೆ ಬಾಲಕಿಯರಿಗೆ ಹಾರ್ಮೋನ್ಗಳನ್ನು ನೀಡಿದ್ರೆ ದೇಹದ ಸಹಜ ಬೆಳವಣಿಗೆ ಅಸ್ತವ್ಯಸ್ತವಾಗುತ್ತೆ. ಋತುಚಕ್ರದ ಸಮಸ್ಯೆ, ಸಂತಾನೋತ್ಪತ್ತಿ ಸಾಮರ್ಥ್ಯದ ಮೇಲೆ ಪರಿಣಾಮ, ಮೂಳೆಗಳ ಬೆಳವಣಿಗೆಯಲ್ಲಿ ವ್ಯತ್ಯಾಸ, ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಮಾನಸಿಕ ಏರುಪೇರುಗಳಂತಹ ಪರಿಣಾಮಗಳು ಕಾಣಿಸ್ಕೊಳ್ಳುತ್ತೆ.
ಇನ್ನು ತೂಕ ಕಡಿಮೆ ಮಾಡೋಕೆ ಕೆಲವು ಸ್ಪರ್ಧಿಗಳು ತಿಂಗಳುಗಟ್ಟಲೆ ಅಪೌಷ್ಟಿಕ ಆಹಾರ ಪದ್ಧತಿ, ಹಸಿವನ್ನು ನಿಯಂತ್ರಿಸುವ ಮಾತ್ರೆ, ಇನ್ನು ಮೂತ್ರವರ್ಧಕ ಹಾಗೂ ಮಲವಿಸರ್ಜನೆ ಸುಲಭವಾಗುವಂತೆ ಮಾಡುವಂಥ ಔಷಧಿಗಳನ್ನು ಬಳಸ್ತಾರೆ. ಇದರ ಪರಿಣಾಮವಾಗಿ ದೇಹದಲ್ಲಿ ನೀರಿನ ಕೊರತೆ, ರಕ್ತದೊತ್ತಡದ ಕುಸಿತ, ಮೂತ್ರಪಿಂಡದ ತೊಂದರೆ, ಹೃದಯ ಬಡಿತದ ಅಸಹಜತೆ, ಸ್ನಾಯುಗಳ ದೌರ್ಬಲ್ಯ ಹಾಗೂ ಆಹಾರ ಅಸ್ವಸ್ಥತೆಗಳು ಉಂಟಾಗತ್ತೆ. ಕೆಲವು ವರದಿಗಳಲ್ಲಿ ನಾಲಿಗೆಯ ಮೇಲೆ ವಿಶೇಷ ಜಾಲರಿಯನ್ನು ಹೊಲಿದು ಘನ ಆಹಾರ ಸೇವಿಸೋಕೆ ಸಾಧ್ಯವಾಗದಂತೆ ಮಾಡುವ ಟಂಗ್ ಪ್ಯಾಚ್ ವಿಧಾನವನ್ನು ಉಲ್ಲೇಖಿಸಲಾಗಿದೆ. ಇದು ತಿನ್ನುವಾಗ ತೀವ್ರ ನೋವನ್ನು ಉಂಟು ಮಾಡಿ ದ್ರವ ಆಹಾರಕ್ಕೆ ಮಾತ್ರ ಸೀಮಿತಗೊಳಿಸುತ್ತೆ. ವೈದ್ಯಕೀಯ ತಜ್ಞರು ಈ ವಿಧಾನವನ್ನು ಅಪಾಯಕಾರಿ ಅಂತ ಪರಿಗಣಿಸ್ತಾರೆ. ಇದರಿಂದ ಸೋಂಕು, ಮಾತಿನ ತೊಂದರೆ, ಬಾಯಿಯ ಗಾಯಗಳು ಮತ್ತು ಅಪೌಷ್ಟಿಕತೆ ಉಂಟಾಗಬಹುದು. ಈ ಎಲ್ಲ ಚಿಕಿತ್ಸೆಗಳು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ರೋಗಿಗಳಿಗೆಲ್ಲ ಒಂದು ನಿರ್ದಿಷ್ಟ ಸೌಂದರ್ಯದ ಮಾನದಂಡ ತಲುಪೋದಕ್ಕಾಗಿ ಆರೋಗ್ಯವಂತ ಯುವತಿಯರ ದೇಹದ ಮೇಲೆ ನಡೆಸಲಾಗುವ ಅಕ್ಷರಶಃ ದೌರ್ಜನ್ಯ. ಸೌಂದರ್ಯ ಉದ್ಯಮದಲ್ಲಿ ಹೊಸ ಮುಖಗಳಿಗೆ ಯಾವಾಗಲೂ ಹೆಚ್ಚಿನ ಬೇಡಿಕೆ. ಸ್ಪರ್ಧೆಯ ದಿನ ಸಾವಿರಾರು ಜನರ ಚಪ್ಪಾಳೆ ಪಡೆದ ಮಹಿಳೆ ಕೆಲವೇ ತಿಂಗಳಲ್ಲಿ ಮತ್ತೊಬ್ಬ ಹೊಸ ಸ್ಪರ್ಧೆಯ ಆಗಮನದ ಜೊತೆಗೆ ಸುದ್ದಿಯಿಂದ ಮರೆಯಾಗ್ತಾಳೆ. ತನ್ನ ಗುರುತನ್ನೇ ಸೌಂದರ್ಯದ ಮೇಲೆ ಕಟ್ಕೊಂಡಿದ್ದಂತಹ ಅನೇಕರು ಈ ಬದಲಾವಣೆಯನ್ನು ಒಪ್ಪಿಕೊಳ್ಳಲಾಗದೆ ಮಾನಸಿಕ ಖಿನ್ನತೆಗೆ ದೂಡಲ್ಪಡ್ತಾರೆ. ಬಾಲ್ಯದಿಂದಾನೇ ದೈಹಿಕ ಬದಲಾವಣೆಗೆ ತರಬೇತುಗೊಳಿಸುವಂತಹ ಪ್ರವೃತ್ತಿ ಮುಂದೆ ಅವರಿಗೆ ತಮ್ಮ ಸೌಂದರ್ಯದ ಜೊತೆಗೆ ಆತ್ಮಗೌರವವನ್ನು ಕುಸಿಯುವಂತೆ ಮಾಡುತ್ತೆ. ಕನ್ನಡಿಯಲ್ಲಿ ಕಾಣುವ ಪ್ರತಿಯೊಂದು ಸಣ್ಣ ಬದಲಾವಣೆಯು ಆತಂಕಕ್ಕೆ ಕಾರಣ ಆಗುತ್ತೆ. ಕೆಲವರು ಮತ್ತಷ್ಟು ಶಸ್ತ್ರಚಿಕಿತ್ಸೆಗಳ ಮೊರೆ ಹೋಗ್ತಾರೆ, ಇನ್ನೂ ಕೆಲವರು ಸಾಮಾಜಿಕ ಬದುಕಿನಿಂದಾನೇ ದೂರ ಸರಿತಾರೆ. ಸೌಂದರ್ಯವನ್ನು ಆಚರಿಸೋದ್ರಲ್ಲಿ, ಆರಾಧಿಸೋದ್ರಲ್ಲಿ, ಆನಂದಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದಕ್ಕಾಗಿ ಒಬ್ಬ ಮಹಿಳೆಯ ದೇಹ, ಆರೋಗ್ಯ, ಆತ್ಮಗೌರವ ಮತ್ತು ಸ್ವಾತಂತ್ರ್ಯವನ್ನೇ ಬಲಿ ಕೊಡಬೇಕು ಅಂತಂದರೆ ಅದು ಸಂಭ್ರಮ ಅಲ್ಲ, ಶೋಷಣೆ. ಮಹಿಳೆಯನ್ನ ಆಕೆಯ ರೂಪದಿಂದಲ್ಲ, ವ್ಯಕ್ತಿತ್ವ, ಪ್ರತಿಭೆ, ಬುದ್ಧಿವಂತಿಕೆ ಮತ್ತು ಸಾಧನೆಯಿಂದ ಅಳೆಯುವಂಥ ಸಮಾಜವನ್ನು ನಿರ್ಮಿಸದ ಹೊರತು ವೆನೆಜುವೆಲಾನೇ ಆಗಲಿ ಅಥವಾ ಈ ಕ್ರೂರ ವ್ಯವಸ್ಥೆಯನ್ನು ಅನುಸರಿಸ್ತಾ ಇರುವಂಥ ಬೇರೆ ಯಾವುದೇ ದೇಶ ಆಗಲಿ ಜಗತ್ತಿನ ಮುಂದೆ ಮಾದರಿಯಾಗಿ ನಿಲ್ಲೋಕೆ ಸಾಧ್ಯನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.